ಒಂದು ಸಮಾನತೆಯ ವಿರೋಧಿಗಳು ಧ್ವನಿ ಎತ್ತಾರೆ, ಮುಂದೆ ಬೆಳೆದು ಬಿಡ್ತಾರೆ ಅಂತ ಅನ್ಬಿಟ್ಟು ಒಂದು ಪರಿಜ್ಞಾನಗಳು ಪಾಪ ಆ ಸಮಯದಲ್ಲಿ ಇರ್ಲಿಲ್ಲ ಕಾಣುತ್ತೆ ನಮ್ಮ ಸಂವಿಧಾನ ಬರೆದವರಿಗೆ. ಭಾರತ ಒಂದು ಅದ್ಭುತ, ಭಾರತ ಒಂದು ಜಗತ್ತಿಗೆ ಅದ್ಭುತ, ಭಾರತದ ಪರಿಕಲ್ಪನೆಯೇ ಅದ್ಭುತ. ಮತ್ತೆ ಸ್ವತಂತ್ರದ ಆಜು ಭಾಷೆಯಲ್ಲಿ ಒಂದು ಚರ್ಚೆ ನಡೆದಿತ್ತು 1947-50 ಆ ಸಮಯದಲ್ಲಿ ಒಂದು ಚರ್ಚೆ ನಡೆದಿತ್ತು. ವಿಶ್ವದ ಆರ್ಥಿಕ ತಜ್ಞರು ಮತ್ತು ರಾಜಕೀಯ ತಜ್ಞರು ಎಲ್ಲರೂ ಸಹಿತ ಭಾರತದ ಇತಿಹಾಸ ಮತ್ತು ಭಾರತದ ಭವಿಷ್ಯದ ಬಗ್ಗೆ ಎಲ್ಲರೂ ಸಹಿತ ಸಂದೇಹವನ್ನ ಮಾಡಿದ್ರು. ಈ ಭಾರತ ಒಂದು ದಿವಸ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ಖಾಲಿಸ್ತಾನ್, ಬೂಕಾಸ್ತಾನ್ ಈ ರೀತಿಯಾಗಿ ಒಡೆದು ಹೋಗುತ್ತೆ, 15-20 ವರ್ಷ ಈ ದೇಶ ಒಗ್ಗಟ್ಟಾಗಿರಲ್ಲ ಅಂತ ಅನ್ಬಿಟ್ಟು ಎಲ್ಲರ ಊಹೆ ಆಗಿತ್ತು. ಆದರೆ ಇವರೆಲ್ಲ ದ್ವೇಷಿಸುವ ನೆಹರು ಅವರ ಮೊದಲ 15 ವರ್ಷಗಳ ಅವರು ಬುನಾದಿ ಏನ್ ಹಾಕಿದ್ರಲ್ಲ, ಒಂದು ವೈಜ್ಞಾನಿಕ ಮನೋಭಾವ ಮತ್ತು ಜಾತ್ಯತೀತತೆ, ಸಮಾನತೆ ಎಲ್ಲರನ್ನ ಒಳಗೊಂಡಿರುವಂತಹ ಒಂದು ಈ ಭಾರತವನ್ನ ಕಟ್ಟಿದ್ರಲ್ಲ, ಅದೆಲ್ಲ ಕ್ರೆಡಿಟ್ ಇವರು ದ್ವೇಷಿಸುವ ನೆಹರು ಅವರಿಗೆ ಹೋಗ್ಬೇಕು. ಹೇಳಿದ್ರಿ ಹಿಂದೆ ಸಂವಿಧಾನ ರಚನೆ ಮಾಡಿದಾಗ ಈ ರೀತಿ ಧರ್ಮದ್ವೇಷಗಳು ಇರ್ತಾರೆ ಅನ್ನೋ ಪರಿಕಲ್ಪನೆ ಇರಲಿಲ್ಲ, ಹಾಗಾಗಿ ನಂತರದಲ್ಲಿ ಸೆಕ್ಯುಲಾರಿಸಂ ಅನ್ನೋ ಪದವನ್ನ ಸೇರಿಸುವ ಅನಿವಾರ್ಯತೆ ಬಂತು. ಅಂದ್ರೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ. ಸೇರಿಸಲಿಲ್ಲ, ಸಂವಿಧಾನದಲ್ಲಿ ಆಲ್ರೆಡಿ ಆ ಆಶಯಗಳಿದ್ದು. ಸೆಕ್ಯುಲಾರಿಸಂ ಅನ್ನೋ ಪದವನ್ನ ಸೇರಿಸಿದ್ರು ಅಂತ ಸಂವಿಧಾನದಲ್ಲಿ ಆಲ್ರೆಡಿ ಆ ಆಶಯಗಳಿದ್ದು, ಪ್ರಿಯಾಂಬಲ್ ಅಲ್ಲಿ ಸೇರಿಸಲಾಯಿತು. ಟೇಕನ್. ಹಾಗೇನೆ ಇದೇ ಲಾಜಿಕ್ ನಾನು ಅಪ್ಲೈ ಮಾಡಿ ಪ್ರಶ್ನೆ ಕೇಳ್ತೀನಿ ಸರ್. ಒಂದೇ ಮಾತರಮನ್ನ ಕತ್ತರಿಸುವ ಸಂದರ್ಭದಲ್ಲಿ ತ್ವಹಿದುರ್ಗ ಅನ್ನೋದನ್ನ ಸಹಿಸಿಕೊಳ್ಳುವ ಮನಸ್ಥಿತಿ ಕೆಲವರಿಗೆ ಕಷ್ಟ ಆಗ್ಬಹುದು ಅನ್ನೋ ಕಾರಣಕ್ಕೆ ಕತ್ತರಿಸಿ, ಈಗ ಭಾರತದಲ್ಲಿರುವ ಮುಸಲ್ಮಾನರು ಕೂಡ ನಮ್ಮ ದುರ್ಗಿಯನ್ನ ಆರಾಧಿಸುವಷ್ಟು ವಿಶಾಲ ಮನೋಭಾವದವರಾಗಿದ್ದಾರೆ, ಹಾಗಾಗಿ ಸೇರಿಸೋಣ ಅನ್ನುವ ಪರಿಕಲ್ಪನೆ ತಪ್ಪೇನು? ಟಾಗೋರ್ ಅವರಕ್ಕಿಂತ ಅತಿ ಹೆಚ್ಚು ಬುದ್ಧಿವಂತರು ಇವತ್ತೇನಾದ್ರು ಬಂದ್ರೆ ಸಂವಿಧಾನ ಬರೆದಾಗ ಆಶಯ ಇದ್ರೂ ಕೂಡ ನಿಮ್ಮದೇ ಲಾಜಿಕ್, ಯು ಹ್ಯಾವ್ ಟು ಲಿಸನ್, ನಿಮ್ಮದೇ ಲಾಜಿಕ್. ಅಂಬೇಡ್ಕರ್ ಅವರು ಸೆಕ್ಯುಲಾರಿಸಂ ತತ್ವದ ಆಧಾರದ ಮೇಲೆ ಸಂವಿಧಾನ ಬರೆದಾಗ್ಯೂ ಕೂಡ ಯಾವ ಅಂಬೇಡ್ಕರ್ ಗಿಂತ ಅತಿ ಬುದ್ಧಿವಂತರು ಆ ಪದವನ್ನ ಸೇರಿಸುವ ಪ್ರಯತ್ನವನ್ನ ಮಾಡಿದ್ರು. ಸಂವಿಧಾನದಲ್ಲಿ ಸೆಕ್ಯುಲರಿಸಂ ಸೇರಿಸಲಿಲ್ಲ, ಸಂವಿಧಾನದಲ್ಲಿ ಸೆಕ್ಯುಲರಿಸಂ ಆಗಾಗಲೇ ಇತ್ತು, ಖಾಲಿ ಪ್ರಿಯಾಂಬಲಲ್ಲಿ ಅದನ್ನು ಹೈಲೈಟ್ ಮಾಡಲಾಯಿತು. ನಿಮ್ಮದೇ ಮಾತಿಗೆ ನನ್ನ ಪ್ರಶ್ನೆ, ಅಂಬೇಡ್ಕರ್ ಅವರು ಬರೆದಾಗ ಸೆಕ್ಯುಲಾರಿಸಂ ಇರ್ಲಿಲ್ವಾ? ಹಾಗಾದ್ರೆ ಸೆಕ್ಯುಲರಿಸಂ ಸಂವಿಧಾನದಲ್ಲಿತ್ತು, ಅದನ್ನ ಹೈಲೈಟ್ ಮಾಡಲಾಯಿತು. ಆದ್ರೆ ನೀವು ಸಂವಿಧಾನ ತಿದ್ದುಪಡಿಗೂ ಸಂವಿಧಾನ ಬದಲಾವಣೆಗೂ ಡಿಫರೆನ್ಸಸ್ ಇದೆ. ಅದು ತಿದ್ದುಪಡಿ ಕೇಳಿ, ತಿದ್ದುಪಡಿ ಅದೊಂದು ತಿದ್ದುಪಡಿ. ಇದು ಒಬ್ಬರ ಮೇಲಿನ ದ್ವೇಷದ ಕಾರಣಕ್ಕೆ ಒಂದೇ ಮಾತರನ್ನ ನಾವು ಏನು ಬೇಡ ಅಂತ ಹೇಳಿ ಬಿಟ್ಟಿದ್ರಲ್ಲ, ಯಾರು ಸುಭಾಷ್ ಚಂದ್ರ ಬೋಸ್ ಬಿಟ್ಟಿದ್ರಲ್ಲ, ಟಾಗೋರ್ ಅವರು ಬಿಟ್ಟಿದ್ರಲ್ಲ, ಪಟೇಲ್ ಬಿಟ್ಟಿದ್ರಲ್ಲ, ಅವರುಗಳು ಡಿಸೈಡ್ ಮಾಡಿದ್ರಲ್ಲ. ಮುಸಲ್ಮಾನರಿಗೆ ನೋವಾಗತ್ತೆ ಅಂತ ಕಿತ್ತಾಕಿದ್ರೆ ಸರಿ, ಹಿಂದೂಗಳಿಗೆ ನೋವಾಗಬಾರ್ದು ಅಂತ ಹೇಳಿ ಜೋಡಿಸಿದ್ರೆ ತಪ್ಪು. ಇದು ಯಾವ ತರ್ಕ? ಅಲ್ಲ, ನಾನು ಹೇಳೋದು ಆ ದಿನ ಯಾರು ವಿರೋಧ ಮಾಡಿದ್ರೋ ಅವ್ರಿಗೆ ಇನ್ನೊಂದು ಮತದ ಆಧಾರದ ಮೇಲೆ ಒಂದು ರಾಷ್ಟ್ರ ಮಾಡ್ಕೊಂಡು ಹೋದ್ರು. ಯಾರು ಇಲ್ಲಿ ಉಳ್ಕೊಂಡಿದ್ದು? ಈ ದೇಶ, ಈ ದೇಶದ ಅಸ್ಮಿತೆ, ಈ ಮಣ್ಣು, ಈ ಸಂಸ್ಕಾರ, ಈ ಸಂಸ್ಕೃತಿಯನ್ನ ಒಪ್ಕೊಂಡಂತವ್ರು ಇಲ್ಲಿ ಇದ್ದ ಮೇಲೆ ಅಲ್ಲಿ ದುರ್ಗೆಯನ್ನು ಒಪ್ಪಬೇಕಾಗುತ್ತೆ, ಸರಸ್ವತಿಯನ್ನು ಒಪ್ಪಬೇಕಾಗುತ್ತೆ ಅವರು. ಯಾಕಂತ ಹೇಳಿದ್ರೆ ಅವರು ಭಾರತದ ಇಲ್ಲ ಅಂದ್ರೆ ಅಂಬೇಡ್ಕರ್ ಹೇಳಿ ಮಾಡ್ಬೇಕಿತ್ತು. ಅಂಬೇಡ್ಕರ್ ಏನ್ ಹೇಳಿದ್ರು? ಅಂಬೇಡ್ಕರ್ ನೀವು ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಮಾಡೋದಾದ್ರೆ ಇಲ್ಲಿರ್ತಕ್ಕಂಥ 10 ಮುಸಲ್ಮಾನರನ್ನ ಕಳಿಸ್ಕೊಡಿ ಅಂತ ಹೇಳಿದ್ರು. ಅದಾಯ್ತಾ? ಆಗಿಲ್ಲ. ಯಾರು ಇಲ್ಲಿ ಉಳ್ಕೊಂಡ್ರು? ಈ ದೇಶದ ಮಣ್ಣನ್ನು ಯಾರು ಒಪ್ಕೊಂಡ್ರು, ಈ ದೇಶದ ಸಂಸ್ಕೃತಿಯನ್ನು ಯಾರು ಒಪ್ಕೊಂಡ್ರು, ಅವರು ಇಲ್ಲಿ ಉಳ್ಕೊಂಡ್ರು. ಇನ್ನೊಂದು ಮಾತು ಹೇಳಿದ್ರು, ಇವತ್ತು ಈ ದೇಶದಲ್ಲಿ ಎಲ್ಲಾ ಭಾಷೆ, 6 ಧರ್ಮಗಳು ಈ ದೇಶದಲ್ಲಿ ಎಲ್ಲ ಇದೆ. ಯಾಕಿದೆ? ಯಾಕೆಂದ್ರೆ ಈ ದೇಶ ಹಿಂದೂ ಮೆಜಾರಿಟಿ ಆಗಿರೋದ್ರಿಂದ ಇದೆ. ಇವತ್ತು ಎಲ್ಲ ಧರ್ಮ, ಎಲ್ಲಾ ಭಾಷೆ, ಎಲ್ಲ ಸಂಸ್ಕೃತಿ ಈ ದೇಶದಲ್ಲಿ ಇವತ್ತು ಇಷ್ಟು ಲವಲವಿಕ್ಕಿದೆ ಅಂತ ಇದೆ ಹೇಳಿದ್ರೆ ಪ್ರಪಂಚದ ಬೇರೆ ಯಾವ ರಾಷ್ಟ್ರವನ್ನು ತೋರಿಸಿ. 53 ಮುಸ್ಲಾಂ ರಾಷ್ಟ್ರದಲ್ಲಿ ಯಾರಾದ್ರೂ ಇಷ್ಟು ಸೌಹಾರ್ದತೆಯಿಂದ ಇರತಕ್ಕಂತ ಒಂದು ಧರ್ಮಗಳು ಇದೆಯಾ ಅಂತ ತೋರಿಸಿ. ಯಾಕಂತ ಹೇಳಿದ್ರೆ ಇಂಡಿಯಾ ಮೆಜಾರಿಟಿ ಇಸ್ ದೇರ್ ಇನ್ ಇಂಡಿಯಾ ವಿಲ್ ಡೆಮೋಕ್ರಾಟಿಕ್ ಅಂಡ್ ಆಲ್ ರಿಲಿಜನ್ ಕ್ಯಾನ್ ಥ್ರೈವ್ ಇನ್ ದಿಸ್ ಕಂಟ್ರಿ. ನಮಸ್ಕಾರ ಸರ್, ನನ್ನ ಹೆಸರು ಕಾರ್ತಿಕ್ ಅಂತ. ಈಗ ಬಿಜೆಪಿ ಅವ್ರಿಗೆ ಮತ್ತೆ ನಿಮಗೆ ವಿಷಯ ಏನಂತ ಹೇಳಿದ್ರೆ, ಇದ್ದಕ್ಕಿದ್ದಂಗೆ ಒಂದೇ ಮಾತ್ರ ಇಶ್ಯೂ ತಗೊಂಡ್ಬಂದಿದ್ದೀರಾ. ಅದಕ್ಕೆ ನಾವು ಅಪ್ರಿಷಿಯೇಟ್, ಈಗ ಕೇಳಿ ಮುಗಿಸ್ತೀನಿ, ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ತಲೆ ಬಾಗ್ತೀನಿ. ಓಕೆನಾ? 4 ಡೆಸ್ಟಿನಿ ಆಫ್ ಸ್ಟಾರ್ಸ್ ಅಂತ ಒಂದು ಬುಕ್ ಪಬ್ಲಿಷ್ ಆಗ್ಬೇಕು ಸರ್. ಯಾಕೆ ನೀವು ಅಪೋಸ್ ಮಾಡ್ತಿದ್ದೀರಾ? ಕಾಶ್ಮೀರಿ ಫೈಲ್ಸ್ ಬಂದಿದೆ, ಗುರಿ ಬಂದಿದೆ, ದುರಂಧರ್ ಬಂದಿದೆ. ಈ ಪಿಕ್ಚರ್ ಎಲ್ಲ ರಿಲೀಸ್ ಮಾಡೋರು 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅನ್ನೋ ಬುಕ್ ಯಾಕೆ ನೀವು ರಿಲೀಸ್ ಮಾಡ್ತಿಲ್ಲ? ನಾನಿಷ್ಟೇ ಯಾಕೆ ಈಗ ಬಂತು ಅಂತ ಹೇಳಿದ್ರೆ, ಬಂಕಿಂ ಚಂದ್ರ ಚಾಟರ್ಜಿ ಅವರು ಸಂಪೂರ್ಣ ಒಂದೇ ಮಾತ್ರ ಬರೆದಿದ್ದು ನವೆಂಬರ್ 7ನೇ ತಾರೀಕು 1875ರಲ್ಲಿ. ಈ 100 ವರ್ಷ
ನೀವೇ ಹೇಳಿದ್ರಲ್ಲ 70 ಇಲ್ಲ ನೋಡಿ 75ರಲ್ಲಿ ಸಂಪೂರ್ಣ ಒಂದೇ ಮಾತ್ರ ಬರ್ದಿದ್ದು, ಸಂಪೂರ್ಣ ಒಂದೇ ಮಾತ್ರ ಬರ್ದಿದ್ದು 75ರಲ್ಲಿ 1875 7th ನವೆಂಬರ್ ಇಂದ 2026 7th ನವೆಂಬರ್ ವರೆಗೆ 150ನೇ ವರ್ಷ ಆಚರಣೆ ಆಗುತ್ತೆ. ಆದ್ರಿಂದ ಈಗ 6 ಸ್ಟ್ಯಾನ್ಸಾ ಹಾಡಬೇಕು ಅಂತ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ. ಸರ್, ಆಡ್ ಆನ್ ಆಗಿ ಈಗ ಎಕ್ಸ್ಟೀನ್ ಫೈಲ್ ಬಗ್ಗೆ ಚರ್ಚೆ ಆಗ್ತಿರುವಾಗ, ಅಮೆರಿಕ ಟ್ರೇಡ್ ಬಗ್ಗೆ ಚರ್ಚೆ ಆಗ್ತಾ ಇರುವಾಗ, ಮೋದಿ ಅವರ ನಾಯಕತ್ವದ ಬಗ್ಗೆ ಚರ್ಚೆ ಆಗ್ತಿರುವಾಗ, MM ನರವಣೆ ಅವರ ಪುಸ್ತಕದ ಬಗ್ಗೆ ಚರ್ಚೆ ಆಗ್ತಿರುವಾಗ, ಯು ಆರ್ ಡೈವರ್ಟಿಂಗ್ ದ ಇಶ್ಯೂ ಬಿಜೆಪಿಗರು. ಅಲ್ಲ, ಅದ್ಯಾವ ಡೈವರ್ಷನ್ ಮಾಡುವಂತ ಅವಶ್ಯಕತೆ ಬಿಜೆಪಿಗೇನಿಲ್ಲ. ಒಂದು ಏನು ಗಿರಿಧರ್ ಅವರು ಹೇಳ್ದಂಗೆ 150 ವರ್ಷಗಳು ಏನು ವಂದೇ ಮಾತರಮ್ಮಿನ ಆ ಒಂದು ಶತಾಬ್ದಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ವಿ. ಬಹು ದೊಡ್ಡದಾದಂತ ಕೋರಿಕೆ ಇತ್ತು. ಈವನ್ ನಿಮಗೆ ಗೊತ್ತಿರಲಿ, ನಿನ್ನೆ DK ಶಿವಕುಮಾರ್ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ, ಇದನ್ನ ನಾವು ಕೂಡ ಒತ್ತಾಯ ಮಾಡಿದ್ವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ ನಿನ್ನೆ ದಿನ. ಆದ್ರಿಂದ ಈ ವಂದೇ ಮಾತರಂ ವಿಚಾರದೊಳಗಡೆ ಇಡೀ ದೇಶದ ಬಿಟ್ಟು ಕೋಟ್ಯಾಂತರ ಜನ ಇದಕ್ಕೆ ಇವತ್ತು ಇಷ್ಟಪಟ್ಟಿದ್ದಾರೆ. ಒಂದಷ್ಟು ಜನ ಇಷ್ಟಪಡದೇ ಇರ್ಬೋದು, ಏನ್ ಅದಕ್ಕೇನು ಬಹಳ ದೊಡ್ಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಏನಿಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥವ್ರು ಇನ್ನೊಂದು ಪ್ರಶ್ನೆ ಕೇಳಿದ್ರು, ನರವಾಣೆ ಅವರು ಪುಸ್ತಕದ ಬಗ್ಗೆ ಪ್ರಶ್ನೆ ಕೇಳಿದ್ರು. ಈ ದೇಶದ ಒಳಗಡೆ ಯಾವುದೇ ಒಂದು ಪುಸ್ತಕವನ್ನ ಪ್ರಕಾಶನವನ್ನ ಮಾಡಬೇಕಂದ್ರೆ ಅದರಲ್ಲೂ ಯಾರು ಆರ್ಮಿ ಒಳಗಡೆ ಚೀಫ್ ಆದಂತವ್ರು, ಅವರು ಪುಸ್ತಕ ಬರೆದ ನಂತರ ದೇಶದ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಅದಕ್ಕೆ ಕ್ಲಿಯರೆನ್ಸ್ ಇರಬೇಕು. ನಮ್ಗೆ ಫ್ರೀಡಮ್ ಆಫ್ ಸ್ಪೀಚ್ ಸಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಆರ್ಮಿ ಅಂತಂದ್ರೆ ಅನೇಕ ಅದ್ರ ಒಳಗಡೆ ಒಂದು ಸ್ಟ್ರಾಟರ್ಜಿ, ರಹಸ್ಯಗಳು, ಅನೇಕ ಸಂಗತಿ ಇರುತ್ತೆ. ಒಬ್ಬ ಆರ್ಮಿ ಚೀಫ್ ಆದಂತವನು ತನ್ನ ದೇಶದ ಸಲುವಾಗಿ ಬದುಕಿರ್ತಾನೆ, ದೇಶಕ್ಕೆ ಸಲುವಾಗಿ ಫೈಟ್ ಮಾಡಿರ್ತಾನೆ. ಆದ್ರೆ ಯಾವುದು ಕಾಲಕ್ಕೆ ಬರಬೇಕು, ಯಾವುದು ಡಿ ಕ್ಲಾಸಿಫಿಕೇಶನ್ ಆಗಬೇಕು, ಇನ್ನು ಸರ್ವಿಸ್ ಮುಗಿಸು ನಾಳೆ ದಿನದಿಂದ ಹಿಂದೆ ಏನ್ ನಾವು ಮಾಡಿದ್ವಿ ಅಂತ, ಎಲ್ಲಿ ನ್ಯೂಕ್ಲಿಯರ್ ಬಾಂಬ್ ಮಡಗಿದ್ವಿ, ಎಲ್ಲೇನ್ ಮಡಗಿದ್ವಿ ಅಂತೇಳಿ ನನಗೆ ಇಂಟ್ರೆಸ್ಟ್ ಇದೆ ಅಂತೇಳಿ ಒಬ್ಬ ಪುಸ್ತಕ ಬರೆಯಕ್ ಆಗೋದಿಲ್ಲ. ದೇಶದ ಹಿತ ಬಿಟ್ಟು ಯಾವುದಲ್ಲಿ ಇರೋದಿಲ್ಲ ಅದರಲ್ಲಿ. ಚಿಕ್ಕ ಮಕ್ಕಳಲ್ಲಿ ಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಾಗ್ಲಿ ಅಥವಾ ಕಾಲೇಜ್ಗಳಲ್ಲಾಗ್ಲಿ ಇಸ್ಲಾಮಿಕ್ ಮೊಹಮ್ಮದ್ ಪೈಗಂಬರ್ ಆಗಿರ್ಬೋದು ಅಥವಾ ಜೀಸಸ್ ಬಗ್ಗೆ ಆಗಿರ್ಬೋದು, ಅವ್ರ ಬಗ್ಗೆ ಓದಬೇಕು, ಎಕ್ಸಾಮ್ ಬರೀಬೇಕು ಅಂತ ಇದೆ. ಸೊ ಹಿಂದೂ ಅಲ್ಲಿ ಬರೀ ಹಿಂದೂಸ್ ಮಾತ್ರ ಓದೋದ, ಅಲ್ಲಿ ಬರೀ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಮಾತ್ರ ಓದಲ್ಲ, ಹಿಂದೂ ಮಕ್ಕಳು ಓದ್ತಾರೆ ಅದ್ರ ಬಗ್ಗೆ. ಅದೇ ತರ ಇವಾಗ ಪ್ರತಿಯೊಬ್ರು ಇದು ವಂದೇ ಮಾತರಂನ ಯಾಕೆ ಅಕ್ಸೆಪ್ಟ್ ಮಾಡಬಾರ್ದು? ಧರ್ಮಗಳ ಬಗ್ಗೆ ಓದುವುದಿದೆಯಲ್ಲ, ಧರ್ಮಗಳ ಬಗ್ಗೆ ಓದುವುದು, ತಿಳ್ಕೊಳ್ಳೋದು, ನಿಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು, ನಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದು, ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಆಚಾರ ಮತ್ತು ಸಂಸ್ಕೃತಿನ ತಿಳ್ಕೊಳ್ಳೋದು, ಭಾರತವನ್ನ ಪ್ರತಿಯೊಬ್ಬರಿಗೂ ಪರಿಚಯಿಸುವ ಒಂದು ವ್ಯವಸ್ಥೆ ಅದು. ಆ ಕಾರಣಕ್ಕೋಸ್ಕರ ಎಲ್ಲರ ಬಗ್ಗೆ ತಿಳ್ಕೋಬೇಕು ಹೇಳೋ ಕಾರಣಕ್ಕೋಸ್ಕರ. ಯಾಕಂತಂದ್ರೆ ಅಲ್ಟಿಮೇಟ್ಲಿ ಧರ್ಮಾತೀತವಾಗಿ ನಾವು ಭಾರತೀಯರ ನಮ್ಮ ಮಿತ್ರರು, ಶತ್ರುಗಳ ಪರಿಚಯ ನಮ್ಗೆ ಬೇಕು ಅಂತ ಅನ್ಬಿಟ್ಟು ಹೇಳ್ತಾರೆ ನಮ್ಮ ಬಹುಜನ ಚಳವಳಿಗಳಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಆ ಉದ್ದೇಶದಿಂದ ಅದೊಂದು ಒಬ್ಬರ ಬಗ್ಗೆ ತಿಳ್ಕೊಳ್ಳುವಷ್ಟು ಕೆಲವೊಂದು ಬ್ರೀಫ್ ಆಗಿ ತಿಳ್ಕೊಳ್ಳೋದಿದೆ. ನೀವು ಒಂದೇ ಮಾತರಂನ ಮಾತಾಡ್ಲಿಕ್ಕೂ ಸಹಿತ ಒಂದೇ ಮಾತನ್ನ 2 ಸ್ಟ್ಯಾಂಡಿಗೆ ಯಾರಿಗೂ ಸಹಿತ ತಕರಾರುಗಳಿಲ್ಲ. ನೀವು ಹೇಳಲಿಕ್ಕೂ ಸಹಿತ ತಕರಾರಿಲ್ಲ, ಯಾರು ಹೇಳಿಕ್ಕೂ ತಕರಾರಿಲ್ಲ. ಅದನ್ನ ಮ್ಯಾಂಡೇಟ್ ಮಾಡೋದಿದೆಯಲ್ಲ, ಒಬ್ಬರ ಮೇಲೆ ಹೇರಿ ಕಡ್ಡಾಯ ಮಾಡೋದಿದೆಯಲ್ಲ, ಅದರ ವಿರೋಧ. ಇದೇ ಒಂದೇ ಮಾತರಂನಲ್ಲಿ ಅಲ್ಲಾಹು ಅಕ್ಬರ್ ಅಂತನೋ, ಅಲೇಲೂಯಾ ಅಂತನೋ ಅಥವಾ ಇನ್ಯಾವುದೋ ಧರ್ಮದ ವಾಕ್ಯಗಳನ್ನ ಸೇರಿಸಿದ್ರೆ ನೀವು ಯಾರಾದ್ರೂ ಆಡ್ತೀರಾ? ನಾನಂತೂ ಆಡಲ್ಲ.